ವಿಡಿಯೋ KCET ಎಕ್ಸಾಮ್ನ ನೀವು ಯಾರ್ಯಾರು ಬರೀತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾಕೆಂದರೆ KCET ಎಕ್ಸಾಮ್ಗೆ ಕೇವಲ 3 ತಿಂಗಳು ಮಾತ್ರ ಬಾಕಿ ಇದೆ. ಈ ಒಂದು ಸ್ಟೇಜಲ್ಲಿ ನೀವು ಎಷ್ಟೊಂದು ಜನ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀರಾ, ಮತ್ತು ಎಷ್ಟೊಂದು ಜನರಿಗೆ ಹಾಗೆ ಕನ್ಫ್ಯೂಷನ್ ಕೂಡ ಇರುತ್ತೆ. ನಾ ಯಾವೊಂದು ಕಾಲೇಜ್ನ ಏನು ಮಾಡಬೇಕು, ನಾ ಎಷ್ಟು ರ್ಯಾಂಕಿಂಗ್ನ ತೊಗೋಬೇಕು, ಇವಾಗ KCETಲಿ ಒಳ್ಳೆ ರ್ಯಾಂಕಿಂಗ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು, ಅದು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. KCET 2026 ನಿಮಗೆ ಯಾವ ಕಾಲೇಜ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವೆಷ್ಟು ರ್ಯಾಂಕಿಂಗ್ನ ತೆಗೆದಿರಬೇಕು, KCET ವರ್ಕ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ನ ಮಾಡ್ತಾ ಇದ್ದೀವಿ. ಈ ಒಂದು 2026 ನೀವು KCET ರ್ಯಾಂಕಿಂಗ್ನ ಎಷ್ಟು ತೆಗಿಬೇಕು, ಹಾಗೆ ಯಾವ್ಯಾವ ಕಾಲೇಜ್ಗಳು ನೀವು ಟಾರ್ಗೆಟ್ನ ಮಾಡಬೇಕಾಗುತ್ತೆ, ಮತ್ತು ಎಷ್ಟೊಂದು ಜನ ಈ ಒಂದು ಆಪ್ಷನ್ನ ವಿತೌಟ್ KCETನೂ ಕೂಡ ಕನ್ಸಿಡರ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಿದ್ರೆ ಒಂದೇ ಸ್ಟೆಚಲ್ಲಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟ್ ಥಿಂಗ್ ನೀವು ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದೇನೆಂದರೆ KCET ಎಕ್ಸಾಮ್ ಕಷ್ಟ ಇಲ್ಲ, ಆದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಅಂದರೆ 2-3 ಲಕ್ಷ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ KCET ಎಕ್ಸಾಮ್ನ ಬರೀತಾರೆ. ಆದರೆ ಟಾಪ್ ಕಾಲೇಜ್ಗಳು ತುಂಬಾ ಲಿಮಿಟೆಡ್ ಆಗಿದೆ. ಅದರಿಂದ ಎಷ್ಟೊಂದು ಜನರಿಗೆ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಮತ್ತು KCET ಎಕ್ಸಾಮ್ ನೀವು ಯಾರ್ಯಾರು ಬರೀಬೇಕು ಅಂತ ಇದ್ದೀರಾ, ನೀವು ಜಸ್ಟ್ ಒಂದು ಎಕ್ಸಾಮ್ ಬರೆಯೋದ್ರ ಮೇಲೆ ಮಾತ್ರ ಫೋಕಸ್ ಮಾಡಬಾರ್ದು. ಯಾವೊಂದು ಕಾಲೇಜ್ನ ನೀವು ಜಾಯ್ನ್ ಆಗಬೇಕು ಅದ್ರ ಬಗ್ಗೆನೂ ಕೂಡ ನೀವು ಇವಾಗಲಿಂದನೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ RV ಇಂಜಿನಿಯರಿಂಗ್ ಕಾಲೇಜ್ ಟಾಪಲ್ಲಿ ಬಂದೇ ಬರುತ್ತೆ. ಆ ಒಂದು ಕಾಲೇಜಲ್ಲಿ ನೀವೇನಾದರೂ ಸೀಟ್ ತೊಗೋಬೇಕು ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಜನರಲ್ ಕ್ಯಾಟಗರಿ ಆಗಿತ್ತು ಅಂದರೆ ನಿಮ್ಮ ರ್ಯಾಂಕಿಂಗ್ 1000 ಒಳಗಡೆ ಬಂದಿದ್ರೆ ಮಾತ್ರ ಸೀಟ್ ಸಿಗುತ್ತೆ. ಸರಿನಾ? ಅಷ್ಟು ಕಾಂಪಿಟೇಷನ್ ಇದೆ. ಇನ್ನು OBC ಕ್ಯಾಟಗರಿ ಆಗಿದ್ರೆ ಇನ್ನು 2000 ಕಟ್ ಆಫ್ ಇರುತ್ತೆ. ಅಂದರೆ 2000 ಒಳಗಡೆ ನಿಮ್ಮ CET ರ್ಯಾಂಕಿಂಗ್ ಇತ್ತು ಅಂದರೆ ಸೀಟ್ ಸಿಗುತ್ತೆ ಆ ಒಂದು ಕಾಲೇಜಲ್ಲಿ. ಇಲ್ಲ ಅಂದರೆ ನಿಮಗೆ ಸೀಟ್ ಸಿಗಲ್ಲ. ಇದೇ ರೀತಿ ಪ್ರತಿಯೊಂದು ಬ್ರ್ಯಾಂಚು ಮತ್ತು ಪ್ರತಿಯೊಂದು ಕಾಲೇಜ್ಗಳಿಗೂ ಕೂಡ ಕಟ್ ಆಫ್ ವೇರಿ ಆಗ್ತಾ ಇರುತ್ತೆ. ಇದೊಂದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟು ಪೋಲರೈಸ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಈ ಒಂದು ಆಪ್ಷನ್ನು ಲಾಸ್ಟ್ ಇಯರಿಂದ ತುಂಬಾ ವೈರಲ್ ಆಗ್ತಿದೆ. ಯಾಕೆ ಅಂದರೆ ಇದಕ್ಕೆ KCET ಸ್ಕೋರೇ ರಿಕ್ವೈರ್ಡ್ ಇರಲ್ಲ, ಮತ್ತು ಇದೊಂದು ಟೆಕ್ ಸ್ಕೂಲ್ ಆಗಿರುತ್ತೆ. ಮತ್ತು ಇವರು ಫೋಕಸ್ ಮಾಡ್ತಿರೋದು ಹೈಲಿ ಡಿಮ್ಯಾಂಡ್ ಇರುವಂಥ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಮೇಲೆ. ಯಾಕೆಂದರೆ ಇವರು BTech ಡಿಗ್ರಿನ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಮತ್ತು ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಲರ್ನಿಂಗ್ ಮೇಲೆ ಕೊಡ್ತಾರೆ. ಈ ಒಂದು ಡಿಗ್ರಿ ಮೇಧಾವಿ ಸ್ಕಿಲ್ ಯೂನಿವರ್ಸಿಟಿಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮತ್ತು ಲಾಸ್ಟ್ ಇಯರು ಆಲ್ಮೋಸ್ಟ್ 50,000ಕ್ಕೆ ಹೆಚ್ಚು ಜನ ಸ್ಟೂಡೆಂಟ್ಸು ಈ ಒಂದು ಸ್ಕೂಲ್ಗೆ ಅಪ್ಲೈ ಮಾಡಿದರು, ಟೆಕ್ ಸ್ಕೂಲ್ಗೆ. ಆದರೆ ಕೇವಲ 330 ಜನ ಸೆಲೆಕ್ಟ್ ಆಗಿ ಅಡ್ಮಿಟ್ ಆದರು. ಯಾಕೆಂದರೆ ಇವರು ಯೂನಿಕ್ ವೇ ಆಗಿರುವಂಥ ಒಂದು ಪ್ರೋಸೆಸ್ ಆಫ್ ಅಡ್ಮಿಷನ್ನ ಫಾಲೋ ಮಾಡ್ತಾರೆ. ಯಾಕೆಂದರೆ ಪ್ರತಿ ವರ್ಷ 400 ಜನ ಸ್ಟೂಡೆಂಟ್ಸ್ಗಳನ್ನ ಒಂದು ಅಡ್ಮಿಷನ್ನ ಮಾಡ್ಕೋತಾರೆ. ಇವರು ಟೆಸ್ಟು 2 ರೀತಿ ಇರುತ್ತೆ. ಒಂದು ಲಾಜಿಕ್, ರೀಸನಿಂಗ್ ಆ್ಯಂಡ್ ಮ್ಯಾಥ್ ಬೇಸ್ಡ್ ಮೇಲೆ ಇರುತ್ತೆ. ಇನ್ನೊಂದು ಕೋಡಿಂಗ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತಾರೆ ಅಂದರೆ ಯಾರು ಸ್ಟೂಡೆಂಟ್ಸ್ ಜೆನ್ಯೂನ್ ಆಗಿ ಒಂದು ಟೆಕ್ ಎಜುಕೇಷನಲ್ಲಿ ಎಕ್ಸೆಲ್ ಮಾಡಿ ಒಂದು ಟಾಪ್ ಪೊಸಿಷನ್ಗೆ ಹೋಗಬೇಕು ಅಂತ ಇರಲ್ಲ, ಅಂಥವ್ರನ್ನ ಫಿಲ್ಟರ್ ಮಾಡಿ ಇವ್ರು ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಎಕ್ಸಾಮ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾರು KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆ ಒಂದು ಟಾಪ್ ಪ್ಯಾರಲಲ್ ಆಪ್ಷನ್ ಅಂತ ಅನ್ಬೋದು. ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಮೇಯ್ನಾಗಿ ಈ ಒಂದು ಕಾಲೇಜ್ ಅಡ್ವಾಂಟೇಜ್ ಏನಂದರೆ ಇದು ಟೆಕ್ ಪಾರ್ಕ್ ಏನಿದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿ ಒಂದು ಮಿಡಲ್ ಆಫ್ ದ ಒಂದು ಟೆಕ್ ಪಾರ್ಕಲ್ಲಿ ಇದೆ. ಈ ಒಂದು ಟೆಕ್ ಸ್ಕೂಲ್ ಸುತ್ತಮುತ್ತ ನಿಮಗೆ ಗೂಗಲ್, ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡ್ತಿರೋರು ಸಿಗ್ತಾರೆ. ನೀವು ಈಸಿಯಾಗಿ ಕಾಲೇಜಲ್ಲಿ ಓದ್ಕೊಂಡೇ ನೆಟ್ವರ್ಕಿಂಗ್ನ ಮಾಡ್ಕೋಬೋದು ಮತ್ತು ವರ್ಕಿಂಗ್ ಪ್ರೊಫೆಷನಲ್ಗಳನ್ನ ಮೀಟ್ ಮಾಡ್ಬೋದು. ಅದರಿಂದ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಕೆಲಸ ತೊಗೊಳಕ್ಕೆ ಆ ಒಂದು ಕಂಪ್ನಿಗಳಲ್ಲಿ ಈಸಿ ಆಗ್ಬೋದು. 5,000ಕ್ಕೂ ಹೆಚ್ಚು ಕೋಡಿಂಗ್ ಅವರ್ಸ್ನ ಟೀಚ್ ಮಾಡ್ತಾರೆ 4 ವರ್ಷದಲ್ಲಿ. ಫಸ್ಟ್ ಇಯರ್ಲಿ 11 ಡಿಫ್ರೆಂಟ್ ಕೋಡಿಂಗ್ ಲ್ಯಾಂಗ್ವೇಜ್ಗಳನ್ನ ಕಲಿತೀರಾ. ಹಾಗೆ ಇಂಟರ್ನ್ಶಿಪ್ಪು ಕೂಡ ಫಸ್ಟ್ ಇಯರಲ್ಲೇ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಫಾರಿನ್ ಸ್ಟೂಡೆಂಟ್ಸು ನಿಮ್ಗೆ ಗೊತ್ತಿರೋ ಹಾಗೇ ಫಸ್ಟ್ ಇಯರ್ಲೇ ಇಂಟರ್ನ್ಶಿಪ್ ಮಾಡೋಕೆ ಹೋಗ್ತಾರೆ ಕಂಪ್ನಿಗಳಲ್ಲಿ. ಆ ರೀತಿ ನೀವು ಈ ಒಂದು ಟೆಕ್ ಸ್ಕೂಲ್ ಮುಖಾಂತರನೂ ಕೂಡ ಹೋಗ್ಬೋದಾಗಿರುತ್ತೆ. ಈ ಒಂದು ಟೆಕ್ ಸ್ಕೂಲ್ ಅಚೀವ್ಮೆಂಟ್ ಏನಂದರೆ ಗೂಗಲ್ ಸಮ್ಮರ್ ಕೋಡ್ ನಿಮ್ಗೆ ಎಷ್ಟೊಂದು ಜನ ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಈ ಒಂದು ಟೆಕ್ ಸ್ಕೂಲ್ ಕಡೆಯಿಂದನೇ
11 ಜನ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಸಮ್ಮರ್ ಆಫ್ ಬಿಟ್ಕಾಯಿನ್ಗೆ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಲೈನೆಕ್ಸ್ ಫೌಂಡೇಶನ್ಗೆ 2 ಜನ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲ ಕೂಡ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಲಿ ಇರಬೇಕಾದ್ರೇ. ಮತ್ತು ಇಂಟರ್ನ್ಶಿಪ್ಪಲ್ಲಿ ಇವರು ಕೊಡ್ತಾ ಇದ್ದಂಥ ಸ್ಯಾಲ್ರಿ ಎಷ್ಟು ಅಂದರೆ ಕಂಪ್ನಿಗಳು 2 ಲಕ್ಷದಿಂದ 6 ಲಕ್ಷದವರೆಗೂ ಕೂಡ ಇವರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಲಿ ಇಂಟರ್ನ್ಶಿಪ್ಪಲ್ಲಿ ಅರ್ನ್ ಮಾಡಿದರೆ. ಮುಖ್ಯವಾಗಿ ಹೇಳ್ಬೇಕಾಗಿರೋದೇನೆಂದರೆ ಇಂಡಿಯಾದಲ್ಲಿ 1000 ಜನ ವಿದ್ಯಾರ್ಥಿಗಳು ಗೂಗಲ್ ಸಮ್ಮರ್ ಕೋಡ್ಗೆ ಅಪ್ಲೈ ಮಾಡ್ತಾರೆ. ಆದರೆ ಸೆಲೆಕ್ಟ್ ಆಗೋದಕ್ಕೆ ಕೇವಲ 200 ಜನ. ಅದರಲ್ಲಿ 11 ಜನ ಪೋಲರೈಸಿಂದನೇ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೋಬೋದು ಯಾವ ಲೆವೆಲ್ಗೆ ಎಜುಕೇಷನ್ ಲೆವೆಲ್ ಇದೆ ಅಂತ. ಮತ್ತು ಇವರು ಕೂಡ ಒಂದು ಕೋಡಿಂಗ್ ಹ್ಯಾಕಥಾನ್ ಕೂಡ ನಡೆಸ್ತಾರೆ ಪ್ರತಿ ವರ್ಷ. ಅದರ ಹೆಸರು ವೈಬಾಥಾನ್ ಅಂತ. 15,000 ರಿಜಿಸ್ಟ್ರೇಷನ್ ಬಂದಿದೆ. 36 ಗಂಟೆ ನಡೆಸಿದ್ದಾರೆ ಈ ಒಂದು ಇವೆಂಟ್ನ. ಮತ್ತು ಸ್ಟೂಡೆಂಟು ಮತ್ತು ವರ್ಕಿಂಗ್ ಪ್ರೊಫೆಷನಲ್ಗಳು ಪಾರ್ಟಿಸಿಪೇಟ್ನ ಮಾಡಿದ್ದಾರೆ. ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಈ ಒಂದು ಹ್ಯಾಕಥಾನ್ ಎಲ್ಲ ಕೂಡ ಒಂದು ರೆಕಾರ್ಡ್ ಆಗಿದೆ. ಈ ಒಂದು ಟೆಕ್ ಸ್ಕೂಲ್ ಎಕ್ಸಾಮ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಇಲ್ಲಿ ನೀವು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಾದರೂ ನೋಡ್ತೀರಾ ಅಂದರೆ ನಿಮ್ಮ ರ್ಯಾಂಕಿಂಗ್ CS ಅಲ್ಲಿ ಅರೌಂಡ್ 3,000 4,000 ಒಳಗಡೆ ತೆಗೆದಿದ್ರೆ ನಿಮಗೆ ಸೀಟ್ ಸಿಗುತ್ತೆ. ನೆಕ್ಸ್ಟ್ MS ರಮಯ್ಯ ಆಗಿರ್ಬೋದು, PS ಆಗಿರ್ಬೋದು, ದಯಾನಂದ ಸಾಗರ್ ಆಗಿರ್ಬೋದು, NIE ಆಗಿರ್ಬೋದು. ಈ ಒಂದು ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ತೊಗೋಬೇಕು ಅಂದರೆ ನಿಮ್ದೆಲ್ಲ 5,000 10,000 ಒಳಗಡೆ ರ್ಯಾಂಕಿಂಗ್ ಇತ್ತು ಅಂದರೆ ಗ್ಯಾರಂಟೆಡ್ ಆಗುತ್ತೆ. ಅದು ಕೂಡ ನಿಮ್ಮ ಕ್ಯಾಟಗರಿ ಮೇಲೆ ವೇರಿ ಆಗುತ್ತೆ. ಇವಾಗ ಸದ್ಯಕ್ಕೆ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ತಿಳಿಸ್ಕೊಡೋಕೆ ಹೋಗಲ್ಲ. ನೀವು ಜಸ್ಟ್ ಫಸ್ಟ್ ಎಕ್ಸಾಮ್ ಬರೆದ್ಬಿಟ್ಟು ಬನ್ನಿ, PUC ಮತ್ತು KCT ಎಲ್ಲ. ಅದಾದಮೇಲೆ ನಿಮಗೆ ಡೀಟೇಲ್ ಆಗಿ ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ ಒಂದು ಕಾಲೇಜಸ್ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಒಂದು ಅಪ್ಡೇಟ್ಗಳಿದೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ಸ್ಗಳಿಗಾಗಿ. ಥ್ಯಾಂಕ್ ಯು.